ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಒಂದಿಷ್ಟು CM ಕದನ ಯಾಕೋ ಏನೋ ಬದಿಗೆ ಸರದಂಗೆ ಕಾಣ್ತದೆ. ಇನ್ನು ರಿಸಲ್ಟ್ ಬಂದಾಗ ಏನಾಗ್ತದೆ ಗೊತ್ತಿಲ್ಲ. ಮೇ 4 ನಂತರ ಎರಡೂ ಏನಾದರೂ ಕಾಂಗ್ರೆಸ್ ಬಿದ್ದು ಹೋದ್ರೆ ಮುಖ್ಯಮಂತ್ರಿ ಚೇಂಜ್ ಆಗ್ಬೋದಾ ಅನ್ನೋ ಪ್ರಶ್ನೆ ಹೇಳ್ಬೋದಾ? ಮೇ 4ಕ್ಕೆ ನೋಡೋಣ. ಈಗ ಮಾತ್ರ ಸಂಪುಟ ವಿಸ್ತರಣೆ ಸದ್ದು ಜೋರದ. ಸಂಪುಟ ವಿಸ್ತರಿಸಬೇಕು, ಭಾಳ ದಿನಗಳಿಂದ ವೇಟ್ ಮಾಡ್ತಾ ಇದ್ದಾರೆ ಹಿರಿಯ ನಮ್ಮ ಶಾಸಕರು. ಆ ರೀತಿ ಹೊಸದಾಗಿ ಬಂದಂಥವ್ರು ಸಹಿತ ಕೇಳ್ತಾ ಇದ್ರು, ನಮಗೂ ಇಷ್ಟು ಕೊಡಿಪ್ಪ ಅಂತೇಳಿ. ಹೀಗಾಗಿ ಒಂದು 20-25 ಜನ ಏನೋ ಈ ಸಲ ಹಳೆಯ ಈ ಸಚಿವರು ತಗೋದಕ್ಕೆ ಹೊಸಬ್ರನ್ನು ತೊಗೊಳ್ತಾರೆ ಅನ್ನೋ ಸುದ್ದಿಗಳು ಇದ್ದಾವೆ. ಆಗ್ಬೋದಾ? 20-25 ಜನ ಬದಲಾಗ್ಬೋದಾ ನೋಡೋಣ. ಅದೇನೂ ಇರಲಿ, ಸಚಿವ ಸಂಪುಟ ಪುನರಚಿಸಿ ಹಿರಿಯರಿಗೆ ಅವಕಾಶ ಕೊಡಬೇಕೆಂದು ಮನವಿ ಮಾಡಲು ಭಾನುವಾರ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಸೇರಿದಂತೆ ಪಕ್ಷದ ನಾಯಕರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸುತ್ತೇವೆ ಅಂತೇಳಿ ನಮ್ಮ TB ಜಯಚಂದ್ರ ಅವರು, ದೆಹಲಿ ಪ್ರತಿನಿಧಿ, ಕರ್ನಾಟಕ ಸರ್ಕಾರದವರು ಹೇಳಿಕೊಂಡಿದ್ದಾರೆ. ಆದರೆ ಹಿರಿಯರು ಕೇಳ್ತಾ ಇದ್ದೀವಪ್ಪ, ನಮ್ಗೆ ಅವಕಾಶ ಕೊಡ್ರಿ, ಏನು 3 ವರ್ಷ ಆಯಿತು, 1-2 ವರ್ಷ ನಾವು ಆಗ್ತೀವಿ ಅಂತೇಳಿ. ಅದಕ್ಕೆ ಹೈಕಮಾಂಡ್ ಒಪ್ಬೋದಾ ಅನ್ನೋಕ್ಕಿಂತ ಒಪ್ಪಬೇಕಾಗ್ತದೆ. ಯಾಕಂದ್ರೆ ಇದ್ರಲ್ಲಿ ಕೆಲಸ ಮಾಡಿದವರು ಇದ್ದಾರೆ, ಮತ್ತೇನೋ ಅದ ಒಂದು ಜನರ ಅತೃಪ್ತಿ ಅಂದರು. ಜನರ ಅತೃಪ್ತಿಗಿಂತಲೂ ಇನ್ನೂ ಕೆಲವು ಉಳಿಬೇಕಲ್ರಿ ಪಕ್ಷದಲ್ಲೇ ಹಿರಿಯರು. ಯಾಕಂದ್ರೆ ಅವರ ಹಿರಿತನಕ್ಕೆ ಗೌರವ ಕೊಡೋ ಸಲುವಾಗಿ ಒಂದು 2 ವರ್ಷ ಮಿನಿಸ್ಟರ್ಶಿಪ್ ಕೊಡುವಂಥದ್ದು ಮತ್ತೇನೋ ಆಗಬೇಕಾಗ್ತದೆ. ಆ ದಿಶೆಯಲ್ಲಿ 20ಕ್ಕೂ ಹೆಚ್ಚು ಜನ ಶಾಸಕರು ದೆಹಲಿಗೆ ಹೊರಟಿದ್ದಾರೆ. ನಮಗೊಂದು ಅವಕಾಶ ಕೊಡ್ರಿ, ನಾವು ಕೆಲಸ ಮಾಡ್ತೀವಿ ಅನ್ನುವಾಗ ನಮ್ಮನ್ನು ಕೌಂಟ್ ಮಾಡಿರಿ ನಿಮ್ಮ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅಂತೇಳಿ ಈ ರೀತಿಯಾಗಿ ಹೋಗಿ ಭೇಟಿ ಆಗ್ತಾ ಇದ್ದಾರೆ ಒಂದು 20-25 ಜನ ಅಂತೇಳಿ ಸುದ್ದಿಗಳಿದ್ದಾವೆ. ಇದೇ ಸಂದರ್ಭದಲ್ಲೇ ಅನೇಕರು RV ದೇಶಪಾಂಡೆ ಆಗಿರ್ಬೋದು, ಕೋನರೆಡ್ಡಿ ಅವರಾಗಿರ್ಬೋದು, SN ನಾರಾಯಣ ಸ್ವಾಮಿ ಅವರಾಗಿರ್ಬೋದು, ಇನ್ನೂ ಅನೇಕರು ಹೋಗಿ ಭೇಟಿ ಆಗೋ ಸಾಧ್ಯತೆ ಇದೆ. ಆದರೆ ಈ ನಡುವೆ ನಮ್ಮ ಲಕ್ಷ್ಮಣ ಸವದಿ ಅವರು ಹೋಗ್ತಾರ ಅನ್ನುವಂಥ ಸುದ್ದಿ ಏನು ಬರ್ತಾ ಇಲ್ಲ. ಮೋಸ್ಟ್ಲಿ ಹೋದರೂ ಹೋಗ್ಬೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಈ ಸಲ ಭಾಳ ಇಂಪಾರ್ಟೆಂಟ್ ಅದ ಲಕ್ಷ್ಮಣ ಸವದಿ ಅವರಿಗೆ. ಒಂದು ವೇಳೆ ಈ ಸಲ ಅವರಿಗೆ ಮಂತ್ರಿ ಕೊಡಲಿಲ್ಲ ಅಂದ್ರೆ ಅವ್ರ ಪಕ್ಷದಲ್ಲಿ ಉಳಿತಾರ ಅನ್ನುವಂಥ ಸಮಸ್ಯೆ ಶುರುವಾಗಿಬಿಟ್ಟದೆ. ಯಾಕಂದ್ರೆ ಈಗಾಗಲೇ BJP ಜೊತೆ ಸಂಪರ್ಕದಂಥವ್ರು, ಜೊತೆಗೆ ಅಲ್ಲಿ ಉಪಮುಖ್ಯಮಂತ್ರಿ ಆದವರು, ಒಳ್ಳೆಯ ಹೆಸರು ತೆಗೆದುಕೊಂಡಂಥವ್ರು ಈ ಕಾಂಗ್ರೆಸ್ನಲ್ಲಿ ಬಂದ ಮೇಲೆ ಹೌದು BJPಯಿಂದ ಅವ್ರಿಗೆ ಅನ್ಯಾಯ ಆಗ್ಯದ, ಅದರ ಕಡೆ ಹೋಗೋದಿಲ್ಲ ಅನ್ನುವಂಥ ಮಾತುಗಳಿದ್ದಾವೆ. ಆದರೆ ಇಲ್ಲಿವರೆಗೆ ಅಧಿಕಾರ ಸಿಕ್ಕರೆ ಉಳಿಬೋದು ಏನೋ, ಇಲ್ಲಾಂದರೆ ಅವರು BJPಗೆ ಜಂಪ್ ಆಗೋ ಸಾಧ್ಯತೆಗಳಿದ್ದಾವಂತೆ ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಇದೊಂದು ಹೊಸ ಈ ಪುನರ್ರಚನೆ ಅದ ನಮ್ಮ ಸಂಪುಟ, ಇದು ಅನೇಕ ಗೊಂದಲಗಳಿಗೆ ಕಾರಣ ಆದರೂ ಆಗಬಹುದು ಅಂತೇಳಿ. ಇನ್ನು ಹಿರಿಯ ಸಚಿವರ ಜೊತೆಗೆ ಕಿರಿಯರು ಸಹಿತ ನಮಗೂ ಅವಕಾಶ ಕೊಡ್ರಿ ಅನ್ನೋದು ಸ್ವಾಭಾವಿಕ ಅದ. ಯಾಕಂದರೆ ಎಲ್ಲರಿಗೂ ಆಸೆ ಇರೋದನ್ನು, ಆಸೆ ಇಲ್ದವ್ರು ಯಾರಿದಾರ? ಆಸೆ ಇರದಂಥ ವ್ಯಕ್ತಿನೇ ಇಲ್ಲ ಅಂತ ಹೇಳ್ಬೇಕಾಗಿದೆ. ಆ ದಿಶೆಯಲ್ಲೇ ಇಲ್ಲಿ ನಮ್ಮ ಶಾಸಕರು, ವಯಸ್ಸಾದ ಶಾಸಕರು ನಮಗೆ ಕೊಡಲಪ್ಪ ಅಂತೇಳಿ ಬೆನ್ನು ಹತ್ತಿದ್ದಾರೆ. ಆದರೆ ಯಾರು ಸಿಗ್ಬೋದು, ಯಾರಿಗಿಲ್ಲ ಅನ್ನೋದು ಅಷ್ಟು ಮುಖ್ಯ. ಇನ್ನು ಅದಕ್ಕೆ ಮುಖ್ಯ ಅಂದರೆ ಯಾರನ್ನು ಕಿತ್ತಾಕೋದು ಇದ್ದ ಸಂಪುಟದಲ್ಲೇ ಯಾರು ಯೋಗ್ಯರಿದಾರ, ಯಾರು ಅಯೋಗ್ಯರಿದಾರ ಅನ್ನೋದು ಗುರುತಾಡಿಸೋದು ಅಷ್ಟೇ ಕಷ್ಟ ಅದ. ಯಾಕಂದರೆ ಎಲ್ಲರೂ ನಾವು ಸಜ್ಜನರ ತಿಳ್ಕೊಂಡ್ಬಿಟ್ಟಿರ್ತಾರೆ, ತಾವು ಮಾಡಿರಪ್ಪ ತಪ್ಪು ಅಂತ ತಿಳ್ಕೊಂಡಿರ್ತಾರೆ. ಇನ್ನೊಬ್ರು ಯಾರೋ ಅವ್ರು ತಪ್ಪುಗಳು ಹೇಳಿದ್ರೆ ಸಡನ್ನಾಗಿ ರೇಸ್ ಆಗ್ತಾರೆ. ಆ ಕಾರಣ ಎಲ್ಲ ದೃಷ್ಟಿಗಳು ನೋಡಿದರೆ ಮೋಸ್ಟ್ಲಿ ಅನೇಕರು ಇದನ್ನು ವಿರೋಧ ಮಾಡ್ಬೋದು. ಇದ್ದಂಥವರಲ್ಲೇ ನಮಗೂ ಇಡ್ರಪ್ಪ ಇದನ್ನು ಅಂತೇಳಿ. ಆದರೆ ಬದಲಾಯಿಸೋದು ಅನಿವಾರ್ಯ ಇದೆ ಪಕ್ಷಕ್ಕೆ. ಯಾಕಂದ್ರೆ ಪಕ್ಷ ಆರಿಸಿ ಬರಬೇಕಾಗಿತ್ತಪ್ಪ ಅಂದ್ರೆ ಹೊಸಬರಿಗೆ, ಜೊತೆಗೆ ಒಂದಿಷ್ಟು ವಯಸ್ಸಾದವರಿಗೆ, ಸೇವೆ ಮಾಡಿದವರಿಗೆ, ಪಕ್ಷಕ್ಕಾಗಿ ದುಡಿದವರಿಗೆ ಅವಕಾಶಗಳನ್ನ ಮಾಡಿಕೊಡ್ಬೇಕಾಗ್ತದೆ. ಆ ಕೆಲಸ ಆಗಬಹುದು ಅಂತ. ಅದಕ್ಕಾಗಿ ಎಲ್ಲ ಕಾಂಗ್ರೆಸ್ ನಾಯಕರು ದೆಹಲಿಗೆ ಹೊರಟಿದ್ದಾರೆ, ಭೇಟಿ ಆಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಿಗೆ, ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಇವೆಲ್ಲವೂ ಚರ್ಚೆ ಸಹಜದ. ಒಮ್ಮೆ ಇದು ಸಂಪುಟ ಚಿಂತನೆ ಶುರುವಾಯ್ತಪ್ಪ, ಚರ್ಚೆ ಶುರುವಾಯ್ತಂದ್ರೆ ಬಹುದಿನಗಳವರೆಗೆ ಜಕ್ಕೊಂಡು ಹೋಗುವಂಥದ್ದು ಸಾಮಾನ್ಯವಾಗಿ ಕಾಣ್ತಾ ಇರ್ತೀವಿ. ಇನ್ನು ಇದರಲ್ಲೇ ಯಾರನ್ನ ತೆಗಿಬೋದು, ಯಾರನ್ನ ಬಿಡಬಹುದು ಅನ್ನೋ ಸಹಿತ ಅಷ್ಟೇ ಕುತೂಹಲಕರ ಅದು. ಯಾರನ್ನ ತೆಗಿಯಕ್ಕೆ ಹೋದ್ರೂ ಅಷ್ಟೇ ಕಷ್ಟ ಅದ. ಯಾಕಂದ್ರೆ ಒಬ್ಬೊಬ್ಬರಿಂದ ಒಬ್ಬರು ಗಾಡ್ ಫಾದರ್ ಇದ್ದೇ ಇರ್ತಾರೆ, ಪ್ರಭಾವ ಇರ್ತದೆ. ಇಂಥ ಸಂದರ್ಭದಲ್ಲೇ ಯಾರನ್ನ ತೆಗಿಲಿಕ್ಕೆ ಹೋದ್ರೆ ತೊಂದರೆ ಆಗ್ತದೆ ಅನ್ನೋದು ಭಯನೂ ಇರ್ತದೆ. ಅಥವಾ ಪಾರ್ಟಿಗೆ ಹೊಡೆದು ಬಿಡ್ಬೋದು ಮುಂದಿನ ದಿನದಲ್ಲಿ ಅನ್ನುವಂಥದ್ದು. ಆ ಎಲ್ಲ ದಿಶೆಯಲ್ಲೇ ಏನೋ ಅವ್ರು ಮುಂದಿನ 2 ವರ್ಷಕ್ಕೆ ಹೊಸಬ್ರನ್ನ ತರುವಂಥದ್ದು ಈಗ ಅನಿವಾರ್ಯ ಸಿದ್ದರಾಮಯ್ಯರಿಗೆ ಆಗ್ಬೋದು ಅಂತ.
ಮತ್ತು ಸಿದ್ದರಾಮಯ್ಯನ ವಿಚಾರ ಮಾಡಿದಾಗ ಇವಾಗ ಸೇಮ್ ಬದಲಾವಣೆ ವಿಚಾರ ಇದರಲ್ಲಿಲ್ಲ. ಹೀಗಾಗಿ ಅವರು ಸೇಫರ್ ಸೈಡಲ್ಲಿ ಇದ್ದಾರೆ, ಒಳ್ಳೆಯವ್ರು ಆರಿಸ್ಬೋದು ಅನ್ನೋಂಥ ಮಾತು ಅದ, ತರ್ಕ ಅದ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಂತೂ ವಿಶೇಷವಾಗಿ ತಮ್ಮ ಕಡೆಗೆ ಒಲವಿದ್ದಂತೂ ಆಯ್ಕೆ ಮಾಡೋ ಸಹಜ ಮಾಡಿರ್ತಾರೆ. ಇನ್ನು ಈ ಸಂಪುಟ ರಚನೆ ಮಾಡುವಲ್ಲೇ ಈಗಾಗಲೇ ಸಂಪುಟದಲ್ಲಿ ಬೇಜಾರಂತ ಅನೇಕ ಹೆಸರುಗಳಿದ್ದಾವೆ, ಅವುಗಳನ್ನ ತೆಗೆದುಹಾಕುವಂಥ ಪ್ರಯತ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಈ ಒಂದು ಪಾರ್ಟಿ ಮೇಲೆ ಪ್ರಭಾವ ಆಗ್ತಿದೆ ಅನ್ನೋದು ಈಗ ಹೇಳೋದು ಕಷ್ಟ. ಒಟ್ಟಿನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗೋದು ಗ್ಯಾರಂಟಿ ಅಂದಂಗೆ ಆಗಿದೆ. ಹಾಗಾದ್ರೆ ಮುಖ್ಯಮಂತ್ರಿ ಇದ್ರಿ ಅಂತ ಕೇಳ್ಬೋದು ನೀವು, ಅದು ಹೈಕಮಾಂಡ್ ತನ್ನಲ್ಲಿ ಇಟ್ಕೊಳ್ಳೋದು ಅಂದರೆ ಮಾಡೋದ್ರೆ ಹೇಳಿದ್ರಪ್ಪ ನಿಮಗೆ ಅಂತನ್ನುವಂಥ ಮಾತುಗಳಿದ್ದಾವೆ. ಹೀಗಾಗಿ ತುರ್ತಕ್ಕೆ ಒಂದಿಷ್ಟು ಸಿದ್ದರಾಮಯ್ಯ ಸೇಫ್ ಅಂತ ಹೇಳ್ಬೋದು. ಅದು ಯಾವಾಗ ಮೇ 4 ನಂತರ ಗ್ಯಾರಂಟಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದು ವೇಳೆ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿದ್ದು ಹೋಯ್ತಪ್ಪ ಅಂತಂದ್ರೆ ಸಹಜವಾಗಿ ಅದ್ರ ಇಫೆಕ್ಟ್ ಸಿದ್ದರಾಮಯ್ಯ ಮೇಲೆ ಆಗೋದು ಗ್ಯಾರಂಟಿ ಅದ. ಅದೇ ಕಾಲಕ್ಕೆ ದಾವಣಗೆರೆಯಲ್ಲಿ ಅಷ್ಟೇ ಕೆಲಸ ಇಲ್ಲ ಆಯ್ತು ಬಿತ್ತಪ್ಪ ಅಂದ್ರೆ ಅದು DK ಅವ್ರಿಗೆ ಸಹಿತ ಪರಿಣಾಮ ಆಗುವಂಥದ್ದು. ಅದೇ ಕಾಲಕ್ಕೆ ಕಾಂಗ್ರೆಸ್ ಈ ಒಂದು ಬಾಗಲಕೋಟೆಯಲ್ಲಿ ಬಿದ್ದರೆ ಅದ್ರ ಪ್ರಭಾವ ನಮ್ಮ ಉಸ್ತುವಾರಿ ಸತೀಶ್ ಅವ್ರ ಮೇಲೆ ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಅದೇನು ಇರಲಿ, ಯಾರಿಗೆ ಬಿಡುತ್ತದೋ ಆ ಮಾತು ಬೇರೆ. ಪಾರ್ಟಿಯನ್ನು 2028ರಲ್ಲಿ ಗೆಲ್ಲಿಸುವ ದಿಶೆಯಲ್ಲೇ ಯಾರು ಜನರಿಗೆ ಪ್ರೀತಿ ಅಂತವ್ರು ಯಾರಿದ್ದಾರೆ, ಆರ್ ದೇಶಪಾಂಡೆ ಆಯಿತು, ಮುಂದೆ ಜಯಚಂದ್ರ ಅವರಾಯಿತು, ಕೋಟರೆಡ್ಡಿ ಅವರಾಯಿತು, ಇನ್ನೂ ಅನೇಕರು ಇದ್ದಾರೆ. ಅವರೆಲ್ಲ ವಿಶ್ವಾಸ ತೆಗೆದುಕೊಂಡ ಅವ್ರೊಳಗೆ ಯಾರು ಯೋಗ್ಯರಿದ್ದಾರೆ ಅವ್ರನ್ನ ತಮ್ಮ ಹೊಸ ಸಚಿವ ಸಂಪುಟ ತೊಗೊಂಡು ಕೆಲಸ ಮಾಡಬೇಕಾಗಿದ್ದು ಅದು ನಮ್ಮ ಮುಖ್ಯಮಂತ್ರಿಗಳ ಕರ್ತವ್ಯ. ಆದರೆ ಅದು ಕರ್ತವ್ಯಕರ ಅದರಲ್ಲಿ ಯಾರಾದ್ರು ಭಿನ್ನ ಮತದವ್ರು ಹೊಂಟ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿ ವಿರೋಧ ಬರೋದು ಅಷ್ಟು ಸತ್ಯದ. ಈ ಎಲ್ಲ ನೆಲೆಗಟ್ಟಿನಾಗ ಈ ಒಂದು 20 ಜನ ಹಿರಿಯ MLAಗಳಿದ್ದಾರೆ ಅಂತ ಸುದ್ದಿ ಅದಾವ. ಆ 20 ಜನನ ತೊಗೊಳ್ಳಿಕ್ಕೆ ಆಗ್ತದಿಲ್ಲ ಗೊತ್ತಿಲ್ಲ ಹಿರಿಯರನ್ನು. ಯಾಕಂದ್ರೆ ಅದಕ್ಕೆ ಹೊಸದಾಗಿ ಬಂದಂಥವ್ರನ್ನ ತೊಗೊಳ್ಬೇಕಾಗ್ತದೆ, ಎಲ್ಲರಿಗೂ ಪ್ರಾತಿನಿಧ್ಯ ಕೊಡ್ಬೇಕಾಗ್ತದೆ. ಆ ದಿಶೆಯಲ್ಲಿ ಯಾರಿಗೆ ಸಿಗ್ಬೋದು ಏನು ಸಿಗ್ಬೋದು ಅನ್ನೋದು ಈಗ ಹೇಳಿಕ್ಕೆ ಆಗೋದ್ರೆ ಯಾರಿಗೆ ಯಾವ ಖಾತೆನೂ ಮೊದಲು ಅಟ್ಲೀಸ್ಟ್ ಆ ಒಂದು ಸಚಿವಗಿರಿಯರು ಸಿಗಲಿ ಅನ್ನೋಂಥ ಮಾತದು. ಯಾಕಂದರೆ ಈಗ ಸಾಕಷ್ಟು ಪಾಪ ಸೋತು ಬಂದಿದ್ದಾರೆ. 3 ವರ್ಷ ಆಯಿತು ನಮ್ಮ ದಾರಿ ಕಾಯ್ತಾ ಇದ್ದಾರೆ, ನಾವು ಆಗ್ತೀವಿ ಅಂತೇಳಿ ಅದು ಇಲ್ಲಿವರೆಗೆ ಸಿಕ್ಕಿಲ್ಲ ಅಂದಾಗ ಸಹಜ ಕುತೂಹಲ ಇರ್ತದೆ. ಆ ಕುತೂಹಲ ತರಿಸ್ಬೇಕಾಗಿತ್ತು, ಸಿಕ್ಕಾಗಲ್ಲ ಅಂತೆ. ಮೌನ ಆಗಿದ್ದರೆ ಮತ್ತೇನಿದ್ರು ಅಂತೇನಲ್ಲ, ಅದಕ್ಕೆ ಉತ್ತರ ಕೊಡುವಂಥ ಸಮಯ ಬರ್ತದೆ, ಕೊಡ್ತಾರೆ ಅವ್ರ ನಮ್ಮ ಸಿದ್ದರಾಮಯ್ಯನವರು ಅನ್ನುವಂಥದ್ದು. ಅದಕ್ಕೆ ಸಂದರ್ಭ ನೆನಪು ಮಾಡ್ಕೋತ ನಮ್ಮ ಕಾಂಗ್ರೆಸ್ ಶಾಸಕರು ಮಾತ್ರ ಈಗ ದೆಹಲಿಗೆ ಹೋಗೋದು ಬರೋದು ಮಾಡುವಂಥ ಕೆಲಸ ಜೋರು ಮಾಡಿದ್ದಾರೆ. ಯಾಕಂತ ತಮಗೊಂದು ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕಾಗಿ ಯಾರಿಗೆ ಸಿಗ್ತದ ಅವ್ರು ಪುಣ್ಯವಂತರಾಗ್ತಾರೆ, ಯಾರಿಗೆ ಸಿಗೋದಿಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲೇ ಜೋರದ ಕಾಂಗ್ರೆಸ್ನಲ್ಲೇ ಸೀಟಿನ ಬಡದಾಟ ಅಂತ ಹೇಳ್ತಾ ಈ ಸೀಟ್ನಲ್ಲಿ ಯಾರ್ಯಾರು ತೊಗೊಳ್ತಾರೆ, ಯಾರು ಪಡ್ಕೋತಾರೆ, ಯಾರು ಬಿಡ್ತಾರೋ ಆ ಮಾತು ಬೇರೆ. ಸಿದ್ದರಾಮಯ್ಯ ಮಾತ್ರ ಈ ಮೂಮೆಂಟ್ಗಿಂತಲೂ ಮುಖ್ಯವಾಗಿ ಅವ್ರಿಗೆ ಆಗಬೇಕಾಗಿದ್ದೇನಪ್ಪ ಅಂತಂದ್ರೆ ಈ ಸಂಪುಟ ವಿಸ್ತರಣೆ ಜೊತೆಗೆ ಎರಡೂ ಕಡೆ ಗೆಲ್ಲುವಂಥದ್ದು, ದಾವಣಗೆರೆ ಮತ್ತು ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂದ್ರೆ ಬಾಗಲಕೋಟೆಯಲ್ಲಿ ಅದು ಆದ್ರಂತೆ ಭಾಳ ಖುಷಿ ಪಡ್ತಾರೆ. ಏನೋ ಇರಲಿ, ಯಾರು ಸೋಲಿ ಯಾರು ಗೆಲ್ಲಿ, ಮುಖ್ಯ ಏನಪ್ಪ ಅಂದ್ರೆ ಗೆದ್ದರೆ ವಿಶೇಷವಾಗಿ ಸೇಮ್ ಬದಲಾವಣೆ ಚರ್ಚೆ ಬರಲಿಕ್ಕಿಲ್ಲ, ಸೋತ್ರ ಚರ್ಚೆ ಆಗ್ಬೋದು, ಬಟ್ ಬದಲಾವಣೆ ಆಗ್ತದೂ ಗ್ಯಾರಂಟಿ ಇಲ್ಲ. ಆದರೆ ಸಂಪುಟ ವಿಸ್ತರಣೆ ಆಗೋದು ಗ್ಯಾರಂಟಿ ಅನ್ನೋದು ಮಾತ್ರ ಈಗ ಸ್ಪಷ್ಟ ಆಗಲಿಕ್ಕತ್ತದ. ಆಗಲಿ ಪಾಪ ಹಿರಿಯರಿಗೆ ಮತ್ತು ಯುವಕರಿಗೆ ಅವಕಾಶ ಸಿಗಲಿ ಮತ್ತೊಮ್ಮೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.